ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ಡಿ ಗ್ಯಾಂಗ್ನ ಸದಸ್ಯರಿಗೆ ಮತ್ತಷ್ಟು ಸಂಕಷ್ಟ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಹೈದರಾಬಾದ್ನ ಎಫ್ಎಸ್ಎಲ್ ರಿಪೋರ್ಟ್ ಮತ್ತಷ್ಟು ಕಂಟಕವನ್ನು ತಂದೊಡ್ಡಬಹುದು ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಪೊಲೀಸ್ ಲಾಠಿಯಿಂದಲೂ ಕೂಡ ಈ ಗ್ಯಾಂಗ್ ಹಲ್ಲೆಯನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಲಾಠಿ ದರ್ಶನ್ ಮನೆಯಲ್ಲಿಯೇ ಇದ್ದದ್ದು ಬಲು ರೋಚಕವಾಗಿದೆ. ಹಾಗಾದ್ರೆ ಪೊಲೀಸರು ಬಳಸ್ತಾ ಇರುವಂತಹ ಲಾಠಿ ದರ್ಶನ್ ಮನೆಯಲ್ಲಿದ್ದಿದ್ಯಾಕೆ? ದರ್ಶನ್ ಮನೆಯಿಂದ ಲಾಠಿಯನ್ನ ಶೆಡ್ಡಿಗೆ ತಂದಿದ್ಯಾಕೆ? ಇವೆಲ್ಲವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಈಗಾಗಲೇ ಉತ್ತರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ. ಹಾಗಾದ್ರೆ ಲಾಠಿ ಸಂಕಷ್ಟ ಹೇಗಿದೆ ಈ ಗ್ಯಾಂಗಿಗೆ ನೋಡ್ತಾ ಹೋಗೋಣ. ಹೈದರಾಬಾದ್ನ ಎಫ್ಎಸ್ಎಲ್ನಿಂದ ಮತ್ತೊಂದು ರಿಪೋರ್ಟ್ ಬಂದಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬಂದಿರುವಂತಹ ರಿಪೋರ್ಟ್ ಇದಾಗಿದೆ. ರೇಣುಕಾಸ್ವಾಮಿಗೆ ಬೆಲ್ಟ್ನಿಂದಷ್ಟೇ ಅಲ್ಲ, ಪೊಲೀಸರ ಲಾಠಿಯಿಂದಲೂ ಕೂಡ ಹಲ್ಲೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೃತದೇಹ ಪತ್ತೆಯಾದಾಗ ಬೆನ್ನಿನ ಮೇಲೆ ಬಾಸುಂಡೆಯ ಗುರುತಿತ್ತು. ಆ ಬಾಸುಂಡೆಯ ಗುರುತು ಲಾಠಿಯಿಂದ ಬಿದ್ದಿದ್ದು ಅನ್ನೋದು ವೈದ್ಯರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿತ್ತು. ಮರದ ರೀಪೀಸು, ಬೆಲ್ಟ್, ಲಾಠಿ ಮೂರೂ ಗುರುತುಗಳು ಕೂಡ ಪತ್ತೆಯಾಗಿತ್ತು. ಹಾಗಾಗಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈ ಮೂರೂ ವಿಚಾರಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ದರ್ಶನ್ ಬರ್ತ್ಡೇಯ ವೇಳೆ ಲಾಠಿಯನ್ನ ಬಳಸಿ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಲಾಗಿತ್ತು. ಅದೇ ಲಾಠಿಯಿಂದ ದರ್ಶನ್ ಅವರ ಅಭಿಮಾನಿ ರೇಣುಕಾಸ್ವಾಮಿಯ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಲಾಠಿಗಳನ್ನ ದರ್ಶನ್ ಮನೆಯಲ್ಲಿಯೇ ಇರಿಸಿದ್ರಂತೆ ಆರೋಪಿಗಳು. ಶೆಡ್ ಬಳಿ ಕೆಲವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಈ ಲಾಠಿಯನ್ನ ಬಳಸ್ತಾ ಇದ್ರು ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಶೆಡ್ಗೆ ಲಾಠಿ ಹೇಗೆ ಬಂತು ಅಂಥೇಳಿ ಆರೋಪಿ ಪವನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸದ್ಯ ತನಿಖೆಯಲ್ಲಿ ಪೊಲೀಸರ ಲಾಠಿಯೂ ಕೂಡ ಪ್ರಮುಖ ಸಾಕ್ಷ್ಯವಾಗುವಂತಹ ಸಾಧ್ಯತೆ ಇದೆ. ಇದೇ ಲಾಠಿ ಡಿ ಗ್ಯಾಂಗಿನ ಸದಸ್ಯರ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದು ಸಾಕ್ಷಿಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿ ಅದರ ವಿವರಣೆಯನ್ನು ಸಿದ್ಧಪಡಿಸಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನು ಕೂಡ ಪೊಲೀಸರು ಮಾಡಲಿಕ್ಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಈ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಈ ಲಾಠಿ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಲಾಠಿಯ ಹಿನ್ನೆಲೆ ಏನು? ಪೊಲೀಸರದ್ದ ಅಥವಾ ಏನಿದು? ಹೆಂಗೆ ಶೆಡ್ಡಿಗೆ ಬಂತು? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಏನಂದ್ರೆ ಆತನ ಬರ್ತ್ಡೇ ದಿನ, ದರ್ಶನ್ ಅವರ ಬರ್ತ್ಡೇ ದಿನ ಪೊಲೀಸರು ಅಲ್ಲಿಗೆ ಬಂದೋಬಸ್ತ್ಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಲಾಠಿಯನ್ನ ಅಲ್ಲಿ ಬಿಟ್ಟಿರ್ತಾರೆ. ಅಂದ್ರೆ ಆ ಪೊಲೀಸರು ಬಂದೋಬಸ್ತನ್ನು ಮುಗಿಸ್ಕೊಂಡು ಬರೋ ಸಂದರ್ಭದಲ್ಲಿ ಆ ಲಾಠಿಯಲ್ಲಿ ಬಿಟ್ಟು ಬಂದಿರ್ತಾರೆ. ಬಿಟ್ಟು ಬಂದಿದ್ದ ಸಂದರ್ಭದಲ್ಲಿ ಈಗ ಆ ಲಾಠಿಯನ್ನ ಅಲ್ಲಿಯ ಮನೆಯಲ್ಲೇ ಇರಿಸ್ಕೊಂಡಿದ್ರು ದರ್ಶನ್ ಅವರ ಆಪ್ತರು. ಅದಾದ ಬಳಿಕ ರೇಣುಕಾಸ್ವಾಮಿಯ ಹತ್ಯೆ ಮಾಡೋ ಸಂದರ್ಭದಲ್ಲಿ ಪವನ್ ಆ ಮನೆಯಿಂದ ಆ ಲಾಠಿಯನ್ನ ತೆಗೆದುಕೊಂಡು ಬಂದು ಆತನಿಗೆ ಹಲ್ಲೆಯನ್ನ ಮಾಡಿರ್ತಾರೆ. ಪಟ್ಟಣಗೆರೆ ಶೆಡ್ ಅಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇದೆಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಗಳು ಮತ್ತಷ್ಟು ಸಿಸಿಟಿವಿ ಫುಟೇಜಸ್ಗಳು ಇವೆಲ್ಲಾನು ಕೂಡ ಕ್ರೋಢೀಕರಿಸಿಕೊಂಡಿದ್ದಾರೆ. ಜೊತೆಗೆ ಎಫ್ಎಸ್ಎಲ್ ನ ರಿಪೋರ್ಟ್ಗಳು, ಯಾಕೆಂದ್ರೆ ಆತನ ದೇಹದ ಮೇಲೆ ಸರಿಸುಮಾರು 39 ಬಾರಿ ಏಟ್ಗಳು ಬಿದ್ದಿರುವಂಥದ್ದು, ಗಾಯಗಳಾಗಿರುವಂಥದ್ದು, ಇದೆಲ್ಲದಕ್ಕೂ ಕೂಡ ಕಂಪ್ಯಾರಿಸೇಷನ್ ಅನ್ನ ಮಾಡೋನಾಗ ಮತ್ತು ಅನಾಲಿಸಿಸ್ ನ ಮಾಡೋ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಅದಕ್ಕೆ ಪೂರಕವಾದ ಸಿಸಿಟಿವಿ ಫುಟೇಜಸ್ಗಳಿದ್ದು ಸಿಸಿಟಿವಿ ಫುಟೇಜಸ್ಗಳನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಪ್ರೇಮ್.